ನಮಸ್ತೆ ಎಲ್ರಿಗೂ. ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಎಂತಂತೇಳಿದರೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ. ಕೆಲವೊಬ್ಬರು 21ಕ್ಕೆ ಮಾಡ್ಕೊಳ್ತಾ ಇದ್ದಾರೆ, ಕೆಲವೊಬ್ಬರು 28ಕ್ಕೆ ಸಹ ಮಾಡ್ಕೊಳ್ತಾ ಇದ್ದಾರೆ. 28ಕ್ಕೆ ಹುಣ್ಣಿಮೆ ದಿನ ಸಹ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. 21ಕ್ಕೆ ಸಹ ಒಳ್ಳೆಯದು ಮಾಡ್ಬೋದು ಅಂತೇಳಿ ಸಹ ಹೇಳ್ತಾರೆ. ನಿಮಗೆ ಎರಡರಲ್ಲಿ ಯಾವಾಗ ನಿಮ್ಗೆ ಆಗ್ತದೆ ಆ ದಿನ ಸಹ ನೀವು ಮಾಡ್ಕೊಳ್ಬೋದು. ಹಾಗೆಯೇ ಈಗ ಹೊಸದಾಗಿ ನೀವೇನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದರೆ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತನ ನೀವು ಮಾಡ್ಕೊಳ್ಳೋರು ಅಂತೇಳಿದರೆ ಯಾವ ಥರ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಪುಟ್ಟದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ನೀವು ಅಂದರೆ ಯಾವುದೆಲ್ಲ ಬೇಕು ಆ ಸಾಮಗ್ರಿಗಳನ್ನೆಲ್ಲ ನೀವು ಮೊದಲು ರೆಡಿ ಮಾಡಿ ಇಟ್ಕೊಳ್ಬೋದು. ಮತ್ತು ಈಗ ಶುಕ್ರವಾರ ವರಮಹಾಲಕ್ಷ್ಮಿ ದಿನಕ್ಕೆ ಗುರುವಾರ ರಾತ್ರಿ ನಾವು ಯಾವ ಥರ ರೆಡಿ ಮಾಡಿ ಇಟ್ಕೊಳ್ಬೋದು ಅನ್ನೋದು ಸಹ ನಿಮ್ಮ ಜೊತೆ ಶೇರ್ ಮಾಡಿಕೊಡಿ. ಇಲ್ಲಿ ಸಹ ಸ್ಕಿಪ್ ಮಾಡಿಬಿಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಸ್ಟಿಗೆ ನೀವು ಮನೆ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದ ನಂತರ ಪೂಜೆ ಮಾಡುವ ಜಾಗ ಉಂಟು, ಅದು ಕ್ಲೀನ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಅಂಥೇಳಿದರೆ ಮೊದಲನೇ ದಿನ ನೀವು ಇಡುವಂಥ ಒಂದು ಜಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬಾಗಿಲಿಗೆ ರಂಗೋಲಿ, ಹೂವು ಅದೆಲ್ಲ ಅಲಂಕಾರ ಮಾಡ್ಕೊಳ್ಳಿ. ದೇವರಿಗೆ ನೈವೇದ್ಯಕ್ಕೆ ಏನು ಬೇಕು ಅದನ್ನು ನೀವು ಸ್ವಲ್ಪ ಏನಾದರೂ ಮಾಡ್ಕೊಳ್ಳಿ. ಅಂತೇಳಿ ಹಾಲನ್ನು ನೀವು ನೈವೇದ್ಯಕ್ಕೆ ಇಟ್ಕೊಳ್ಬೋದು. ರಂಗೋಲಿ, ದೇವರ ದೀಪ ಅದನ್ನೆಲ್ಲ ಮಾಡಿಕೊಂಡು ನಂತರ ನೀವು ಇದನ್ನು ಸ್ಟಾರ್ಟ್ ಮಾಡಿ. ನಾನೀಗ ಹೇಳ್ತಾ ಹೋಗ್ತೇನೆ, ಇಲ್ಲಿ ಸಹ ಸ್ಕಿಪ್ ಮಾಡಿಬಿಡಿ. ಹೊಸದಾಗಿ ಮಾಡೋರಿಗೆ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತೇನೆ. ಈಗ ವರಮಹಾಲಕ್ಷ್ಮಿ ವ್ರತ ನೀವು ಗ್ರ್ಯಾಂಡಾಗಿ ಸಹ ಮಾಡ್ಬೋದು ಅಥವಾ ಸರಳವಾಗಿ ಒಂದು ಪೂಜಾ ಸಹ ನೀವು ಮಾಡ್ಕೊಳ್ಬೋದು. ನಾನು ಯಾವಾಗಲೂ ಒಂದು ಸಿಂಪಲಾಗಿ ಮಾಡ್ಕೊಳ್ಳಿ, ತುಂಬ ಗ್ರ್ಯಾಂಡಾಗಿ ಸಹ ನಾನು ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅಂದರೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ನಾವು ಮಾಡ್ಕೊಳ್ಬೋದಲ್ವ. ಹಾಗೆ ಫಸ್ಟಿಗೆ ಅಂತೇಳಿದರೆ ನೀವು ದೇವರ ಕೋಣೆ ನಿಮ್ಮದು ದೊಡ್ಡದಿದ್ದರೆ ದೇವರ ಕೋಣೆಯಲ್ಲಿ ಸಹ ಮಾಡ್ಕೊಳ್ಬೋದು, ಅಥವಾ ಹಾಲಲ್ಲಿ ಸಹ ನೀವು ಮಾಡ್ಕೊಳ್ಬೋದು. ಫಸ್ಟಿಗೆ ನೀವು ಈ ಕಳಶನ ಯಾವುದರ ಮೇಲೆ ನೀವು ಕೂರಿಸ್ತೀರ ಅನ್ನೋದು ಮುಖ್ಯ. ಒಂದು ಟಿಪಾಯಿ ಮೇಲ ಅಥವಾ ಟೇಬಲ್ ಮೇಲೆ ಅಥವಾ ಚಿಕ್ಕದಾಗಿರುವಂಥ ಒಂದು ಮರದ ಪೀಠ ಸಿಗ್ತದಲ್ಲ, ಅಂದರೆ ಮಣೆ ಅಂತ ಹೇಳ್ತೀವಿ ನಾವು, ಅದರ ಮೇಲೆ ನೀವು ಕೂರಿಸೋದಿದ್ರು ಸಹ ಅದನ್ನು ಫಸ್ಟಿಗೆ ನೀವು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ನಿಮ್ಮ ಪೂಜಾ ಸ್ಥಳ ನೀವೆಲ್ಲಿ ಪೂಜೆ ಮಾಡ್ತೀರಿ ನೋಡಿ ಅಲ್ಲಿ ಫಸ್ಟಿಗೆ ಕ್ಲೀನ್ ಮಾಡಿ ಅದನ್ನು ನೀವು ಗುರುವಾರ ಮಾಡ್ಕೊಳ್ಳಿ. ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನೀವು ಯಾವುದರ ಮೇಲೆ ಕೂರಿಸ್ತೀರಿ, ಟಿಪಾಯಿಯ, ಟೇಬಲ್ಲ ಅಥವಾ ಮಣೆ, ಅದನ್ನು ನೀವು ಕ್ಲೀನ್ ಮಾಡಿ ಫಸ್ಟಿಗೆ ಇಟ್ಕೊಳ್ಳಿ. ಅದರ ನಂತರ ನೀವೀಗ ಮಣೆ ಇಡ್ತೀರಲ್ವ, ಮಣೆ ಮೇಲೆ ಒಂದು ನೀವು ಯೆಲ್ಲೋ ಕಲರ್ ಬಟ್ಟೆಯನ್ನು, ಹಳದಿ ಕಲರ್ ಬಟ್ಟೆಯನ್ನು ನೀವು ಅದರ ಮೇಲೆ ಹಾಸಿ. ಇಲ್ಲ ಅಂತೇಳಿದರೆ ಕೆಂಪು ಬಣ್ಣದ್ದು ಸಹ ಆಗ್ತದೆ. ಅದು ಎರಡರಲ್ಲಿ ನಿಮಗೆ ಯಾವುದು ಮನೇಲಿ ಉಂಟು ಹೊಸದಾಗಿ ತಂದಿದ್ದು ಬಟ್ಟೆ ಅದನ್ನು ನೀವು ಅದರ ಮೇಲೆ ಹಾಕ್ಕೊಳ್ಬೋದು. ಅದರ ನಂತರ ನಿಮ್ಮ ಮನೇಲಿ ಲಕ್ಷ್ಮೀ ದೇವಿಯ ಫೋಟೋ ಅಂತೂ ಬೇಕೇ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದ್ರದ್ದು ಫೋಟೋ ಸಿಗ್ತದಲ್ಲ, ಅದನ್ನು ತಂದು ಸಹ ನೀವು ತಂದು ಮಣೆ ಇಡ್ತೀರಲ್ಲ ನೀವು ಟೇಬಲ್ಲಿಗ, ಅದು ಹಿಂದುಗಡೆ ಫೋಟೋ ಇಡಬೇಕು. ಆ ಫೋಟೋದು ಮುಂದುಗಡೆ ನೀವು ಕಳಸನ ರೆಡಿ ಮಾಡಬೇಕಾಗ್ತದೆ. ಫಸ್ಟಿಗೆ ಏನು ಮಾಡಿ ಅಂತೇಳಿದರೆ ನಾನು ಮಾಡುವಂಥದ್ದು, ಅಕ್ಕಿ ಹಿಟ್ಟಲ್ಲಿ ಫಸ್ಟಿಗೆ ಇದನ್ನು ನೀವು ಒಂದು ಸಣ್ಣ ರಂಗೋಲಿಯನ್ನು ಮಾಡ್ಕೊಳ್ಬೇಕು. ಅದರ ನಂತರ ಒಂದು ತಟ್ಟೆ ಇಟ್ಟು, ನಿಮ್ಮ ಮನೇಲಿ ಒಂದು ವೇಳೆ ಹಿತ್ತಾಳೆದು ಅಥವಾ ತಾಮ್ರದ್ದು ತಟ್ಟೆ ಇಲ್ಲ ಅಂತೇಳಿ ಸ್ಟೀಲ್ ಅಂತೂ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ಟೀಲ್ ಅಷ್ಟು ಒಳ್ಳೆಯದಲ್ಲ. ಬೆಳ್ಳಿದಿದ್ದರೆ ಬೆಳ್ಳಿಯನ್ನು ಸಹ ನೀವು ಇಟ್ಕೊಳ್ಬೋದು. ಅದು ಯಾವುದೂ ಇಲ್ಲ ಅಂತೇಳಿದರೆ ಬಾಳೆ ಎಲೆ ಮೇಲೆ ಸಹ ನೀವು ಅದನ್ನು ಇಟ್ಕೊಳ್ಬೋದು. ಬಾಳೆ ಮೇಲೆ ಅಂದರೆ ಖಾಲಿ ಬಾಳೆ ಮೇಲೆ ಅಲ್ಲ, ಆ ಬಾಳೆ ಎಲೆ ಮೇಲೆ ಸಹ ನೀವು ಒಂದು ಅಕ್ಕಿ ಹಿಟ್ಟಲ್ಲಿ ಒಂದು ಸಣ್ಣದಾಗಿ ಒಂದು ರಂಗೋಲಿ ಹಾಕ್ಕೊಳ್ಳಿ. ಅದರ ನಂತರ ನೀವು ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು. ಅಂದರೆ ತಟ್ಟೆ ಇದ್ದರೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ತಟ್ಟೆನ ಇಡಿ. ಇಲ್ಲ ಅಂತೇಳಿದರೆ ಬಾಳೆ ಎಲೆ ಮೇಲೆ ಡೈರೆಕ್ಟಾಗಿ ನೀವು ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ನೀವು ಕಳಸನ ಇಡಬೇಕು. ಅಕ್ಕಿ ಮೇಲೆ ಉಂಟಲ್ಲ ಕಳಸನ ಇಡಿ. ಕಳಸನ ಮೊದಲೇ ನೀವು ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಇಟ್ಕೊಳ್ಳಿ. ಕಳಸನ ಇಡ್ತೀರಲ್ಲ ಅಕ್ಕಿ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ನೀವು ಇದು ಮಾಡಿ, ಆಮೇಲೆ ಅದಕ್ಕೆ ಮುಕ್ಕಾಲು ಭಾಗದಷ್ಟು ಫುಲ್ ಹಾಕ್ಲಿಕ್ಕೆ ಹೋಗ್ಬಿಡಿ. ಒಂದು ಮುಕ್ಕಾಲು ಭಾಗ ಆಗುವಷ್ಟು, ಅಂದರೆ ಅದ್ರ ಕಂಠ ಇರ್ತದಲ್ಲ ಅದರಷ್ಟು ಹಾಕಿದರೂ ಆಗ್ತದೆ ನೀರು. ಕ್ಲೀನಾಗಿರುವಂಥ ನೀರನ್ನು ನೀವು ನಿಮ್ಮ ಮನೇಲಿ ಬಾವಿ ಇದ್ದರೆ ಬಾವಿಯಿಂದ ನೀರು ತಂದು ಸಹ ನೀವು ಹಾಕ್ಕೊಳ್ಬೋದು. ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ ಕಳಸಕ್ಕೆ ಒಂದು ಮುಕ್ಕಾಲು ಭಾಗ ಅಷ್ಟು. ಅಥವಾ ನಿಮಗೆ ನೀರು ಬೇಡ ಅಂತೇಳಿ ಒಬ್ಬರು ಅಕ್ಕಿ ಸಹ ಅದರಲ್ಲಿ ಹಾಕ್ತಾರೆ, ಕಳಸದಲ್ಲಿ ಅಕ್ಕಿ ಸಹ ಹಾಕ್ಕೊಳ್ತಾರೆ. ನಾನು ನೀರು ಹಾಕ್ಕೊಳ್ಳೋದು. ಅದರ ನಂತರ ಅದರಲ್ಲಿ ಅರಿಶಿನ, ಕುಂಕುಮ, ಹೂವು, ಆಮೇಲೆ ಅದಕ್ಕೆ ನೀವು ಮತ್ತು 5 ರೂಪಾಯಿದು ಕಾಯಿನು, ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೇಲಿ ಬೆಳ್ಳಿದು ಚಿಕ್ಕದು ಒಂದು ಕಾಯಿನ್ ಇದ್ದರೆ ಸಹ, ಲಕ್ಷ್ಮಿದು ಕಾಯಿನ್ ಎಲ್ಲ ಇರ್ತದೆ ನೋಡಿ, ಅದನ್ನು ಸಹ ನೀವು ಅದರಲ್ಲಿ ಹಾಕ್ಕೊಳ್ಬೋದು. ಹೂವು ಹಾಕಿ ಅಕ್ಷತೆ ಕಾಳನ್ನು ಹಾಕಿ, ಆಮೇಲೆ ಗೊತ್ತಾಯ್ತಲ್ಲ ಅಡಿಕೆ, ಅದನ್ನು ಸಹ ಹಾಕ್ಕೊಳ್ಬೇಕಾಗ್ತದೆ ಅದರಲ್ಲಿ. ಒಬ್ಬೊಬ್ಬರು ಇದು ಡ್ರೈ ಫ್ರೂಟ್ಸ್ ಹಾಕ್ತಾರೆ, ಆಮೇಲೆ ಇದು ಲವಂಗ ಅಂಥದ್ದೆಲ್ಲ ಹಾಕ್ತಾರೆ. ನಾನು ಅದು ಯಾವುದು ನಾನು ಸಿಂಪಲ್ಲಾಗಿ ನಾನು ಹೇಳ್ತಾ ಇರೋದು, ನಾನು ಇಷ್ಟೇ ಕಳಸದ ಒಳಗಡೆ ಹಾಕ್ತೇನೆ. ಗೊತ್ತಾಯ್ತಲ್ಲ, ಅಡಿಕೆ, ಅಕ್ಷತೆ ಕಾಳು, ಹೂವು, ಅರಿಶಿನ, ಕುಂಕುಮ ಅಷ್ಟನ್ನು ನಾನು ಇಲ್ಲಿ ಹಾಕ್ತಾಯಿದ್ದೇನೆ. ಅದರ ನಂತರ ನೀವು ನೀರು ಹಾಕಿ ಅದೆಲ್ಲ ಹಾಕಿದ ನಂತರ 5 ಮಾವಿನ ಎಲೆಯನ್ನು ನೀವು
ಕಳಸದ ಒಳಗಡೆ ಜೋಡಿಸ್ಕೊಳ್ಬೋದು. ಇಲ್ಲ ಅಂತೇಳಿದರೆ ವೀಳ್ಯದೆಲೆ, ನಾನು ವೀಳ್ಯದೆಲೆ ಹಾಕ್ತೇನೆ, ಮಾವಿನ ಎಲೆ ನನಗೆ ಇಲ್ಲಿ ಅಷ್ಟು ಸಿಗೋದಿಲ್ಲ, ಹಾಗಾಗಿ ನಾನು ವೀಳ್ಯದೆಲೆನ 5 ಎಲೆನ ಜೋಡಿಸ್ತೇನೆ ಕಳಸದ ಮೇಲ್ಗಡೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಿಮಗೆ ಹೇಗಂತೇಳಿ. ಈಗ ಇದು ಸುಮ್ಮನೆ ತೋರಿಸ್ತಾ ಇದ್ದೇನೆ, ಸ್ಟೀಲೆಲ್ಲ ಯೂಸ್ ಮಾಡಬೇಡಿ. ಈಗ ಇದಕ್ಕೆ ನೀವು ಇದೆಲ್ಲ ಕ್ಲೀನಾಗೆಲ್ಲ ವಾಶ್ ಮಾಡಿ ನೀರೆಲ್ಲ ಹಾಕಿ ಅದೆಲ್ಲ ಹಾಕ್ತಿರಲ್ಲ, ಈಗ ಇದು ಕಂಠ ಉಂಟಲ್ಲ, ಇಲ್ಲಿ 5 ಎಲೆಯನ್ನು ನೀವು ಜೋಡಿಸ್ಬೇಕಾಗ್ತದೆ. ಒಂದೇ ಮಾವಿನ ಎಲೆ ಹಾಕಿ, ಇಲ್ಲ ಅಂತೇಳಿದರೆ ವೀಳ್ಯದೆಲೆಯನ್ನು ಜೋಡಿಸಿ. ಅದರ ನಂತರ ತೆಂಗಿನಕಾಯಿ ಇಡಬೇಕಾಗ್ತದೆ. ತೆಂಗಿನಕಾಯಿ ಅಂತೇಳಿದರೆ ನೋಡಿಕೊಂಡು ಇಟ್ಕೊಳ್ಳಿ ನೀವು. ಆ ಕಳಸದ ಬಾಯಿಗೆ ಆಗುವ ಹಾಗೆಯೇ ಒಂದು ತೆಂಗಿನಕಾಯಿಯನ್ನು ಮೊದಲೇ ನೀವು ಅದಕ್ಕೆ ಕ್ಲೀನಾಗಿ, ಅದು ನಾರೆಲ್ಲ ಇರ್ತದಲ್ಲ, ಕ್ಲೀನಾಗಿ ತೆಗೀರಿ. ಜುಟ್ಟಬೇಕು, ನಾರೆಲ್ಲ ತೆಗೆದು ಅದಕ್ಕೆ ಅರಿಶಿಣದ ಪೇಸ್ಟನ್ನು ಕ್ಲೀನಾಗಿ ಹಚ್ಚಿ ತೆಂಗಿನಕಾಯಿಗೆ. ಅದರ ನಂತರ ಮಧ್ಯದಲ್ಲಿ ಒಂದು ಕುಂಕುಮದ ಬೊಟ್ಟನ್ನು ಇಡಿ. ನೀವು ಹೇಗೆ ಬೇಕು ಅಂತೇಳಿದರೆ ಒಂದು ಚಂದ್ರಾಕಾರ ಮಾಡಿ ಮಧ್ಯದಲ್ಲಿ ಒಂದು ಕುಂಕುಮ ಬೊಟ್ಟನ್ನು ಇಡ್ಬೋದು, ಅಥವಾ ಡೈರೆಕ್ಟಾಗಿ ಒಂದು ಕುಂಕುಮದ ಬೊಟ್ಟನ್ನು ಸಹ ಇಟ್ಕೊಳ್ಬೋದು. ಗೊತ್ತಾಯ್ತಲ್ಲ. ಜುಟ್ಟ ಯಾವಾಗಲೂ ಮೇಲ್ಮುಖವಾಗಿ ಇರಬೇಕಾಗ್ತದೆ. ಹಾಗೆಯೇ ನೀವು ಬ್ಲೌಸ್ ಪೀಸನ್ನು ನೀವು ಯಾವ ಥರ ಬೇಕು ಹಾಗೆ ನೀವು ಡೆಕೋರೇಷನ್ ಸಹ ಮಾಡಿ ಅದಕ್ಕೆ ಇದು ಮಾಡ್ಕೊಳ್ಬೋದು. ಆಮೇಲೆ ನಾನು ಹೇಳಿದಲ್ಲ, ಈಗ ಬ್ಲೌಸ್ ಪೀಸ್ ನೀವು ಯಾವ ಥರ ಸಹ ಬೇಕಾದರೂ ನೀವು ಡೆಕೋರೇಷನ್ ಮಾಡ್ಬೋದು. ಈಗ ನೀವು ಇಲ್ಲಿ ತೆಂಗಿನಕಾಯಿ ಇಡ್ತೀರಲ್ಲ, ತೆಂಗಿನಕಾಯಿ ಇಟ್ಟ ನಂತರ ಜುಟ್ಟದ ಮೇಲೆ ಒಂದು ತ್ರಿಕೋನ ಆಕಾರದಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡಿ ತ್ರಿಕೋನ ಆಕಾರದಲ್ಲಿ ಈ ಥರ ಹಾಕ್ಬೋದು, ಅಥವಾ ಹೀಗೆ ಶಾಲ್ ಥರ ಹೀಗೆ ಹಾಗೆ ಸಹ ಹಾಕ್ಬೋದು. ಈಗ ತುಂಬ ಇದು ಡಿಸೈನಲ್ಲೆಲ್ಲ ಮಾಡ್ತಾರೆ, ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಆ ಥರ ನೀವು ಮಾಡ್ಕೊಳ್ಳಿ. ಅದರ ನಂತರ ಈ ಕಳಸನ ನೀವು ಮಾಡುವಾಗಲೇ ಲಕ್ಷ್ಮೀ ದೇವಿಯ ಫೋಟೋದು ಮುಂದುಗಡೆ ನೀವು ಇದನ್ನೆಲ್ಲ ರೆಡಿ ಮಾಡಿ, ಅದರ ನಂತರ ಅದಕ್ಕೆ ಹೂವಿಂದೆಲ್ಲ ಅಲಂಕಾರ ಮಾಡಿ. ಮತ್ತು ಇದು ಹತ್ತಿ ದಾರ ಸಿಗ್ತದೆ, ಆ ದಾರಕ್ಕೆ ನೀವು 9 ಗಂಟುಗಳನ್ನು ಹಾಕಬೇಕಾಗ್ತದೆ. ಚಿಕ್ಕದಾಗಿ ಒಂದು 9 ಗಂಟನ್ನು ನೀವು ಹಾಕಬೇಕಾಗ್ತದೆ. ಅಂದರೆ ಅದು ಒಂಥರ ತೋರಣದ ರೀತಿಯಲ್ಲಿ ಆಗ್ತದೆ. ಗಂಟುಂಟಲ್ಲ, ಈ ಅರಿಶಿಣ ದಾರ ಅಂತ ಹೇಳ್ತಾರೆ ಅದಕ್ಕೆ. ಅಥವಾ ನಿಮ್ಮ ಪ್ಲೇನ್ ಈಗ ಇದ್ದರೂ ಸಹ ನೀವು ಅರಿಶಿಣ ಎಲ್ಲ ಹಚ್ಚಿ ಅದಕ್ಕೆ ಅರಿಶಿಣ ದಾರ ಥರ ಮಾಡ್ಕೊಳ್ಬೋದು. ಅದಕ್ಕೆ ಒಂದು 9 ಗಂಟೆ ಹಾಕಿ ನೀವು ಆ ತಾಯಿ ಹತ್ರ ನೀವು ಇಡಬೇಕು, ಅಂತೇಳಿದರೆ ಕಳಸದ ಹತ್ರ ಇಟ್ಕೊಳ್ಬೇಕು. ಅದರ ನಂತರ ನಿಮ್ಮ ಮನೆಯಲ್ಲಿ ಬೆಳ್ಳಿ ದೀಪ, ಹಿತ್ತಾಳೆ ದೀಪ ಎಲ್ಲ ಇದ್ದರೆ ನೀವು ಅದನ್ನು ಸಹ ಮುಂದುಗಡೆ ಜೋಡಿಸಿ ಇಟ್ಕೊಳ್ಬೋದು. ಇದು ಉಂಟಲ್ಲ, ಈಗ ವರಮಹಾಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮೊದಲು ಗಣಪತಿಯ ಆರಾಧನೆ ಮೇನು. ಸ್ವಲ್ಪ ಮೊದಲು ಗಣಪತಿಯ ಆರಾಧನೆ ಮಾಡ್ಕೊಳ್ಬೇಕಾಗ್ತದೆ. ಒಬ್ಬರು ಏನು ಮಾಡ್ತಾರೆ, ಸಣ್ಣದು ನಿಮ್ಮ ಮನೇಲಿ ಗಣಪತಿದು ಮೂರ್ತಿ ಇದ್ದರೆ, ಎಕ್ಸ್ಟ್ರಾ ಇದ್ದರೆ ಅದನ್ನು ಸಹ ನೀವು ಸೈಡಿಗೆ ಇಟ್ಟು ಅದನ್ನು ಪೂಜೆ ಮಾಡ್ಬೋದು. ಇಲ್ಲ ಅಂತೇಳಿದ್ರೆ ಒಬ್ಬರು ಅರಿಶಿಣದ ಉಂಡೆ ಮಾಡಿ ಇಡ್ತಾರೆ, ಅದಕ್ಕೆ ಗಣಪತಿ ಅಂಥೇಳಿ ಪೂಜೆ ಮಾಡ್ತಾರೆ. ನಾನೇನು ಮಾಡ್ತೇನೆ ಹೇಳಿದರೆ, ಒಂದು ತೆಂಗಿನಕಾಯಿ ಇಡ್ತೇನೆ, ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತೇನೆ ಮೊದಲು ಫಸ್ಟಿಗೆಲ್ಲ ಮಾಡುವಾಗ. ಅದರ ನಂತರ ನಾನೊಂದು ಗಣಪತಿದೊಂದು ಮೂರ್ತಿ ತೊಗೊಂಡೆ, ನಾನು ಅದನ್ನು ವೀಳ್ಯದೆಲೆ 2 ವೀಳ್ಯದೆಲೆ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಮತ್ತು ನಾನು ಗಣಪತಿಯ ಮೂರ್ತಿ ಇಟ್ಟು ಅದನ್ನು ಪೂಜೆ ಮಾಡ್ತೇನೆ. ಅದು ಪೂಜೆ ಆದ ನಂತರ ಇದು ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು. ಗಣಪತಿಯ ಪೂಜೆ ಮಾಡುವಾಗ ಸಹ ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಅಷ್ಟೋತ್ತರ ಹಾಗೆ ಏನಾದರೂ ನೀವು ಹೇಳ್ಕೊಳ್ಬೋದು, ಅಥವಾ ಓಂ ಗಂ ಗಣಪತಿಯೇ ನಮಃ ಅದನ್ನೇ ನೀವು ಒಂದು 3 ಸಲ ಹೇಳಿ ಅದರ ಪೂಜೆಯನ್ನು ನೀವು ಮಾಡ್ಕೊಳ್ಬೋದು. ಆ ಗಣಪತಿ ದೇವರಿಗೆ ಸಹ ಒಂದು ಏನಾದರೂ ಒಂದು ಸಿಂಪಲ್ಲಾಗಿ ಒಂದು ನೈವೇದ್ಯಕ್ಕೆ ಸಹ ನೀವು ಒಂದು ಬಾಳೆಹಣ್ಣು ಅಥವಾ ನಿಮ್ಮ ಹತ್ರ ಆದರೆ ಒಂದು ಪಂಚಗಜ್ಜೆ ಏನಾದರೂ ನೀವು ಒಂದು ನೈವೇದ್ಯಕ್ಕೆ ಅದನ್ನು ಇಟ್ಟು ಮತ್ತೆ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕು. ಅದಾದ ನಂತರ ನೀವಿಲ್ಲಿ ವರಮಹಾಲಕ್ಷ್ಮಿದು ಸ್ಟಾರ್ಟ್ ಮಾಡ್ತೀರಲ್ಲ, ಆ ಟೈಮಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗ್ತದೆ. ಕೈಯಲ್ಲಿ ಅಕ್ಷತೆ ಕಾಳನ್ನು ಹಿಡ್ಕೊಂಡು 2 ಕೈಯಲ್ಲಿ ಸಹ, ಅಂದರೆ ಒಂದು ಕೈಯಲ್ಲಿ ನೀವು ಹೀಗೆ ಹಿಡ್ಕೊಳ್ತೀರಲ್ಲ, ಹೀಗೆ ಹಿಡ್ಕೊಂಡಾಗ ಇದು ಅಕ್ಷತೆ ಹಾಕಿ ಸಂಕಲ್ಪ ಮಾಡ್ಕೊಳ್ಬೇಕಾಗ್ತದೆ. ತಾಯಿ, ನಿಮ್ಮ ಒಂದು ಇವತ್ತು ನಾನು ಪೂಜೆ ಮಾಡ್ತಾಯಿದ್ದೇನೆ, ನನ್ನ ಕುಟುಂಬ ಎಲ್ಲರಿಗೂ ಸಹ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೆಯ ಒಂದು ಉದ್ಯೋಗ, ಅದರಲ್ಲಿ ಒಂದು ಬೆಳವಣಿಗೆ ಎಲ್ಲ ಒಂದು ನಿಮ್ಮ ಮನಸ್ಸಲ್ಲಿ ಏನೇನುಂಟು ಅದನ್ನೆಲ್ಲ ನೀವು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು. ಈಗ ನೀವು ಸಂಕಲ್ಪ ಮಾಡುವಾಗ ಹೂವು ಮತ್ತು ಅಕ್ಷತೆನೆಲ್ಲ ಹಿಡ್ಕೊಂಡಿರ್ತೀರಲ್ಲ, ಅದನ್ನು ನೀವು ಕಳಸಕ್ಕೆ ನೀವು ಅದನ್ನು ತಾಗಿಸಿ ಅದರ ನಂತರ ನೀವು ಓಂ ಶ್ರೀ ವರಲಕ್ಷ್ಮೀ ನಮಃ ಆವಯಾಮಿ ಅಂತ ಹೇಳ್ಕೊಂಡು, ಅಂತೇಳಿದರೆ ನೀವು ಬನ್ನಿ ಅಂತೇಳಿ ಕರೆಯೋದು. ಸ್ಥಾಪಯಾಮಿ, ಪೂಜೆಯಾಮಿ ಆ ಥರ ಒಂದು ಹೇಳ್ತಾರೆ, ಹಾಗೆ ನೀವು ಮಾಡ್ಕೊಳ್ಬೋದು. ಆಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂಗಳನ್ನೆಲ್ಲ ನೀವು ಅದಕ್ಕೆ ಅರ್ಪಣೆ ಮಾಡಿ ಕಲಶಕ್ಕೆ ಹಚ್ಚಿ, ಇಲ್ಲಾಂದರೆ ಹಚ್ಬೋದು, ಇಲ್ಲ ನೀವು ಹೀಗೆ ಅರ್ಪಣೆ ಮಾಡ್ಬೋದು ಅದಕ್ಕೆ. ಅದರ ನಂತರ ನೀವು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂಥೇಳಿ ಒಂದು 11 ಸಲ ನೀವು ಜಪನ ಮಾಡಬೇಕು. ಇಷ್ಟು ಆದ ನಂತರ ಆಮೇಲೆ ದೇವರಿಗೆ ನೀವು ಹಣ್ಣು ಅಥವಾ ನೀವೇನೆಲ್ಲ ಸ್ವೀಟ್ ಎಲ್ಲ ತಂದಿದ್ದೀರಿ ನೋಡಿ, ಅದನ್ನೆಲ್ಲ ನೀವು ಮತ್ತು ನೀರು, ಹಣ್ಣು, ಸಿಹಿ ಮತ್ತು ನೀರನ್ನೆಲ್ಲ ನೀವು ನೈವೇದ್ಯವಾಗಿ ಆ ದೇವರಿಗೆ ನೀವು ಕೊಡಬೇಕು, ಆ ತಾಯಿಗೆ ನೀವು ಕೊಡಬೇಕಾಗ್ತದೆ. ಅದರ ನಂತರ ನೀವು
ಚಾರುಮತಿಯ ಒಂದು ವರಮಹಾಲಕ್ಷ್ಮಿ ವ್ರತ ಕತೆ ಉಂಟಲ್ಲ, ಅದನ್ನು ನೀವು ಕೇಳಿ, ಇಲ್ಲಂತೇಳಿದರೆ ನೀವು ಓದ್ಬೋದು. ಈಗ ಎಲ್ಲ ಕಡೆ ನೋಡಿ ವರಮಹಾಲಕ್ಷ್ಮಿ ಬುಕ್ ಸಿಗ್ತದೆ. ಇದನ್ನು ತಂದು ಇದರಲ್ಲಿ ಎಲ್ಲ ಉಂಟು. ನೀವು ಅಂದರೆ ಹೇಳಿ ತುಂಬ ಒಂದು ಕಠಿಣವಾದ ವ್ರತ ಮಾಡೋದಿದ್ರೂ ಸಹ ಮಾಡ್ಬೋದು, ಅಥವಾ ಸಿಂಪಲ್ಲಾಗಿ ನಾನು ಹೇಳೋ ಹಾಗೆ ಸಿಂಪಲ್ಲಾಗಿ ಸಹ ಮಾಡ್ಬೋದು. ಇದರಲ್ಲಿ ಆ ಕತೆ ಸಹ ಉಂಟು. ಆ ಕಥೆಯನ್ನು ನೀವು ಓದ್ಬೋದು. ಇದರಲ್ಲಿ ಸ್ವಲ್ಪ ಜೋರಾಗಿ ಓದಿದರೆ ಸಹ ನೀವು ಮನೆಯಲ್ಲಿ ಇದ್ದವರೆಲ್ಲ ಸಹ ಆ ಕಥೆಯನ್ನು ಕೇಳ್ತಾರೆ. ಆ ಕತೆ ಕೇಳಿದರೂ ಸಹ ತುಂಬ ಒಳ್ಳೆಯದು. ಈಗ ನಾವು 9 ಗಂಟುಗಳನ್ನು ಹಾಕಿ ಆ ತಾಯಿಯ ಇದರ ಹತ್ರ ಕಳಸದ ಹತ್ರ ನಾವು ಇಟ್ಟಿರ್ತೇವೆ ನೋಡಿ, ಅದನ್ನು ನೀವು 9 ಹೆಸರು ತಾಯಿಯ 9 ನಾಮಾವಳಿಗಳನ್ನು ಹೇಳಿಕೊಂಡು ಅದನ್ನು ಬಲಗೈಗೆ ಕಟ್ಕೊಳ್ಬೇಕಾಗ್ತದೆ. ಆಯಿತಾ? ಆದಮೇಲೆ ಕೊನೆಯಲ್ಲಿ ಆರತಿಯನ್ನು ಮಾಡಿ ತಾಯಿಗೆ ಆರತಿಯನ್ನು ಮಾಡಿಕೊಂಡು ತಾಯಿಯ ಆಶೀರ್ವಾದವನ್ನು ನೀವು ತಗೊಳ್ಳಿ. ಅಂದರೆ ಒಬ್ಬೊಬ್ಬರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಮ್ಮೆ ಮಾಡ್ತಾರೆ, ಮಧ್ಯಾಹ್ನ ಟೈಮಲ್ಲಿ ಏನೇನು ನಾವು ಅಡುಗೆ ಅಂದರೆ ಪೂಜೆ ನಮ್ಗೆ ಅಷ್ಟು ಇದಾಗೋದಿಲ್ಲಲ್ಲ, ತುಂಬ ಎಲ್ಲ ಅಡುಗೆ ಎಲ್ಲ ಮಾಡಿ ಅಷ್ಟು ಬೆಳಿಗ್ಗೆ ಆಗೋದು. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಿಂಪಲ್ಲಾಗಿ ಒಂದು ಹಾಲನ್ನು ನೈವೇದ್ಯಕ್ಕೆ ಇಟ್ಟು ನೀವು ಇದನ್ನೆಲ್ಲ ಮಾಡ್ಕೊಳ್ಬೋದು. ಆಮೇಲೆ ಮಧ್ಯಾಹ್ನದ ಸಹ ಒಂದು ಟೈಮ್ ಇರ್ತದಲ್ಲ, ಆ ಟೈಮಲ್ಲಿ ನೀವು ಮನೇಲಿ ನೀವೇನು ಫುಡ್ ಮಾಡಿರ್ತೀರಿ ನೋಡಿ, ಅದನ್ನೆಲ್ಲ ನೀವು ನೈವೇದ್ಯಕ್ಕಿಟ್ಟು ಆರತಿಯನ್ನು ಬೆಳಗಿಸ್ಬೋದು ದೇವರಿಗೆ. ನಂತರ ನೀವು ಅಂತೇಳಿದರೆ ಈ ಕಳಸನ ನೀವು ನೆಕ್ಸ್ಟ್ ಡೇ ಬೆಳಿಗ್ಗೆ ತನಕ ಸಹ ಇಟ್ಕೊಳ್ಬೋದು, ಇಲ್ಲ ಅದೇ ದಿನ ನೀವು ವಿಸರ್ಜನೆ ಸಹ ಮಾಡ್ಬೋದು. ಸಂಜೆದು ಸಹ ಟೈಮು ಗೊತ್ತಿರ್ಬೋದು ನಿಮಗೆಲ್ಲ. ಆ ಸಂಜೆ ಟೈಮಲ್ಲಿ ನೀವು ಆರತಿ ಎಲ್ಲ ಮಾಡಿ ವಿಸರ್ಜನೆಯನ್ನು ಮಾಡ್ಬೋದು. ನಂತರ ಆ ಕಳಸದ ನೀರನ್ನು ಸಹ ನೀವು ತುಳಸಿ ಗಿಡಕ್ಕೆ ಹಾಗೆ ಹಾಕಬೇಕಾಗ್ತದೆ, ಅಥವಾ ತೆಂಗಿನ ಮರ ಇದ್ದರೆ ತೆಂಗಿನ ಮರದ ಬುಡಕ್ಕೆ ಹಾಕಿ ಅಕ್ಕಿ ಮತ್ತು ತೆಂಗಿನಕಾಯಿಗಳನ್ನೆಲ್ಲ ನೀವು ಪ್ರಸಾದವಾಗಿ ಅದನ್ನು ಬಳಸ್ಕೊಳ್ಬೇಕು. ಒಂದು ಮನೆಯಲ್ಲಿ ಸ್ವೀಟ್ ಮಾಡೋದಿದ್ದರೆ ಅದನ್ನು ಬಳಸ್ಕೊಳ್ಳಿ. ನಾನ್ ವೆಜ್ಜಿಗೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಅಕ್ಕಿಯ ಸಹ ನೀವು ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಕೊಳ್ಬೋದು. ಆ ಅಕ್ಕಿಯನ್ನು ನೀವು ನಾನ್ ವೆಜ್ ಇದಕ್ಕೆ ಸಹ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ವೆಜ್ ಊಟ ಮಾಡುವಾಗ ಸಹ ಮಾಡ್ಬೋದು ಅದನ್ನು. ಆಮೇಲೆ ಈ ನಾಣ್ಯವನ್ನು ನಾವು ಹಾಕಿರ್ತೇವಲ್ಲ, ಅದನ್ನು ಪೂಜಾ ಪೆಟ್ಟಿಗೆಯಲ್ಲಿ ನಾವು ಸ್ವಲ್ಪ ಹಣ ಎಲ್ಲ ಇಟ್ಟಿರ್ತೀವಿ ನೋಡಿ, ಅದರಲ್ಲಿ ಸಹ ನೀವು ಅದನ್ನು ಇಡ್ಬೋದು. ಅಂದರೆ ಬ್ಲೌಸ್ ಪೀಸೆಲ್ಲ ನಾವು ಇಟ್ಟಿರ್ತೀವಿ ನೋಡಿ, ಅದನ್ನು ಸಹ ಬೇರೆಯವರಿಗೆ ನಾವು ಅದನ್ನು ಕೊಡಬಾರ್ದು. ಈಗ ನಾವು ಪೂಜೆ ಮಾಡಿದರೆ ನಾವೇ ಇಟ್ಕೊಳ್ಬೇಕು. ಒಂದು ವೇಳೆ ನೀವು ಸೀರೆ ಇಟ್ಟಿದ್ರು ಸಹ ಆ ಸೀರೆಯನ್ನು ನೀವೇ ಉಪಯೋಗಿಸ್ಕೊಳ್ಬೇಕು, ಬೇರೆಯವರಿಗೆ ನೀವು ಅದನ್ನು ಕೊಡಬಾರ್ದು. ಯಾರು ಪೂಜೆ ಮಾಡಿರ್ತಾರೆ ನೋಡಿ, ಅವರೇ ಅದನ್ನು ಉಪಯೋಗಿಸ್ಕೊಳ್ಬೇಕು. ಹೀಗೆ ವರಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ತಗೊಂಡು ನೀವು ನಿಮ್ಮ ಮನೆಯ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲ ಸಮೃದ್ಧಿಯಿಂದ ತರಲಿ ಅಂಥೇಳಿ ವರಮಹಾಲಕ್ಷ್ಮೀ ದೇವಿ ಹತ್ರ ನೀವು ಪ್ರೇ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.